ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾರ್ಮಿಕಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ನಾನು ಓಟ್ಸ್ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಅಂಥ ರೆಸಿಪಿ. ಸೊ ಮನೆಯಲ್ಲಿ ತುಂಬ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ ಬಿಸ್ಕೆಟು. ಮತ್ತು ಡಯೆಟ್ ಮಾಡೋರ್ಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ನಾನು 1/2 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ಮತ್ತು ಬೆಲ್ಲ ಎರಡು ಈಕ್ವಲಲ್ಲಿ ಇರಬೇಕು. ನೀವು ಬೇಕಿದ್ರೆ ತುಪ್ಪನ ಜಿನುಗಿಸಿ ಸಹ ಹಾಕೊಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಸೊ ಇದೆರಡು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಸ್ವಲ್ಪ ನಟ್ಸ್ಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿನ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಓಟ್ಸ್ನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ವೈಟ್ ವೆನಿಲಾ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಬ್ಲ್ಯಾಕ್ ವೆನಿಲಾ ಎಸೆನ್ಸ್ ಇದ್ರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಸೊ 1/2 ಕಪ್ ಬೆಲ್ಲ ಮತ್ತು ತುಪ್ಪ ಮತ್ತು ಗೋಧಿ ಹಿಟ್ಟು, 1 ಕಪ್ ಆಗೋಷ್ಟು ಓಟ್ಸು, ಇದಿಷ್ಟನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಆ ಬೆಲ್ಲ ಮತ್ತು ತುಪ್ಪ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿ ಇದಕ್ಕೆ ಒಂದು ಟೆಕ್ಸ್ಚರ್ಗೆ ಬರುತ್ತೆ. ಸೊ ನೋಡಿ, ಈ ಥರ ಪ್ರೆಸ್ ಮಾಡಿ ನಾವು ಮಿಕ್ಸ್ ಮಾಡಿಕೊಂಡಾಗ ಈ ಟೆಕ್ಸ್ಚರ್ಗೆ ಬರುತ್ತೆ ಇದು. ಸೊ ಇವಾಗ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜ್ಗೆ ನೀವು ಬಿಸ್ಕೆಟ್ನ ಮಾಡ್ಕೋಬೋದು. ಸೊ ಓಟ್ಸ್ ಹಾಕಿರೋದ್ರಿಂದ ನೀಟಾಗಿ ನಾವು ಕವರ್ ಮಾಡ್ಕೋಬೇಕಾಗುತ್ತೆ ಸುತ್ತ ಬಿಸ್ಕೆಟ್ದು. ಸೊ ಈ ಥರ ಎಲ್ಲದನ್ನು ಮಾಡಿ ಇಟ್ಕೊಬೇಕು. ಸೊ ಈ ಥರ ಮಾಡಿ ಇಟ್ಕೊಂಡು ಮೊದಲೇ ಒಂದು ಪ್ಯಾನ್ನ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟು, ಆ ನಂತರ ಒಂದು ಪ್ಲೇಟ್ನಲ್ಲಿ ನಾವು 2 ಅಥವಾ 3 ಬಿಸ್ಕೆಟ್ಸ್ನ ಹಾಕಿ ಒಂದು 5 ಮಿನಿಟ್ಸ್ವರೆಗೂ ಕುಕ್ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಪ್ಲೇಟ್ ಮೇಲೆ ನಾನು 1-2 ಬಿಸ್ಕೆಟ್ನ ಹಾಕ್ಕೊಂಡು ಒಂದು 5 ನಿಮಿಷದವರೆಗೂ ಕುಕ್ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. ಹೈ ಫ್ಲೇಮ್ ಮಾಡ್ಕೋಬೇಡಿ. ಸೊ ಅಲ್ಲಿಗೆ ಬಿಸ್ಕೆಟ್ ರೆಡಿ ಆದಾಗೆ. ಸೊ ಇದು ಒಂದು 5 ನಿಮಿಷ ಆದಮೇಲೆ ನಾನು ತೆಗೆದಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು, ಹೆಲ್ದಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು.